ಶಿವರಾಜ್ ಕುಮಾರ್ ಮತ್ತು ಪ್ರಭುದೇವ ಅಭಿನಯದ ಕರ್ನಾಟಕ ದಮನಕ ಸಿನಿಮಾದ ಕ್ಯಾರೆಕ್ಟರ್ ಟೀಸರ್ ರಿಲೀಸ್ ಆಗಿತ್ತು. ಶಿವಣ್ಣನ ಡೈಲಾಗ್ಗಳು ಕಚಗುಳಿ ಇಡ್ತಾ ಇವೆ. ಭಟ್ಟರ ಶೈಲಿಯ ಸಂಭಾಷಣೆಗಳನ್ನ ಹ್ಯಾಟ್ರಿಕ್ ಹೀರೋ ತಮ್ಮದೇ ಸ್ಟೈಲ್ನಲ್ಲಿ ಹೇಳ್ತಾ ಕಿಕ್ ಕೊಡ್ತಾ ಇದ್ದಾರೆ. ಕರ್ನಾಟಕ ದಮನಕ ಚಿತ್ರದಲ್ಲಿ ಶಿವಣ್ಣ ಮತ್ತು ಪ್ರಭುದೇವ ಪಾತ್ರಗಳು ಹೇಗಿರಬಹುದು ಅನ್ನೋ ಕುತೂಹಲ ಅಭಿಮಾನಿಗಳಿಗಿತ್ತು. ಇದುವರೆಗೂ ಬಿಡುಗಡೆಯಾಗಿದ್ದ ಹಾಡುಗಳು ಮತ್ತು ಮೋಷನ್ ಪೋಸ್ಟರ್ಗಳನ್ನ ನೋಡಿದಾಗ ಇದೊಂದು ಪೈಸಾ ವಸೂಲ್ ಸಿನಿಮಾ ಆಗಿರಲಿದೆ ಅಂತ ಅಭಿಮಾನಿಗಳು ನಿರೀಕ್ಷೆಯನ್ನ ಇಟ್ಟುಕೊಂಡಿದ್ರು. ಭಟ್ರು ಈ ಸಿನಿಮಾ ಮೂಲಕ ಹಾಸ್ಯದ ಜೊತೆಗೆ ಮತ್ತೆ ಏನೋ ಒಂದಷ್ಟು ಸ್ವಾರಸ್ಯಕರ ವಿಷಯಗಳನ್ನ ಹೇಳಲು ಹೊರಟಿದ್ದಾರೆ ಅನ್ನೋದು ಕನ್ಫರ್ಮ್ ಆಗಿತ್ತು. ಸದ್ಯ ಕಿಚ್ಚ ಸುದೀಪ್ ರಿಲೀಸ್ ಮಾಡಿರುವ ಕ್ಯಾರೆಕ್ಟರ್ ಟೀಸರ್ನಲ್ಲಿ ಕೆಲವು ಅಂಶಗಳು ಕಣ್ಮುಂದೆ ಬಂದು ನಿಂತಿವೆ. ಇದೊಂದು ಔಟ್ ಅಂಡ್ ಔಟ್ ಕಾಮಿಡಿ ಸಿನಿಮಾ ಅನ್ನೋದು ಮೇಲ್ನೋಟಕ್ಕೆ ತಿಳಿದು ಬರ್ತಾ ಇದೆ. ಶಿವಣ್ಣನಿಗೆ ಹತ್ತತ್ರ 62 ವರ್ಷ ವಯಸ್ಸು. ಆದ್ರೆ ಈ ಸಿನಿಮಾದಲ್ಲೂ ಅವರು ಕುಣಿಯುವ ಜಿಗಿಯುವ ಸೀನ್ಗಳನ್ನ ನೋಡಿದ್ರೆ ಯಾವ ಆಂಗಲ್ನಲ್ಲೂ ಅವರ ಅಸಲಿ ವಯಸ್ಸು ಕಾಣಿಸೋದಿಲ್ಲ. ಆಕ್ಷನ್ ಸೀನ್ಗಳಲ್ಲೂ ಯುವಕರಂತೆ ಮಿಂಚಿದ್ದಾರೆ. ಡಿಗ್ರಿ ಹಾಡಿನಲ್ಲಿ ಪ್ರಭುದೇವ ಅವರಿಗೆ ಸರಿಸಮನಾಗಿ ಹೆಜ್ಜೆಯನ್ನ ಹಾಕಿರುವ ಸೆಂಚುರಿ ಸ್ಟಾರ್. ಮೀಟದೇನೆ ವೀಣೆ ಹಾಡಿನಲ್ಲಿ ಹರಿಯದ ಹುಡುಗರು ನಾಚುವಂತೆ ರೊಮ್ಯಾನ್ಸ್ ಮಾಡಿದ್ದಾರೆ. ಭಟ್ರು ಬರೆದಿರುವ ಡೈಲಾಗ್ಗಳನ್ನ ಶಿವಣ್ಣ ಉದುರಿಸಿರುವ ರೀತಿಯೂ ಕೂಡ ಫ್ರೆಶ್ ಫೀಲ್ ಕೊಡ್ತಾ ಇದೆ. ಒಟ್ನಲ್ಲಿ ಶಿವಣ್ಣ ಪ್ರಭುದೇವ ಕೆಮಿಸ್ಟ್ರಿ ಹಿಸ್ಟ್ರಿ ಕ್ರಿಯೇಟ್ ಮಾಡುವಂತಿದೆ. ಯೋಗರಾಜ್ ಭಟ್ಟರು ಇದುವರೆಗೂ ಮಾಡಿರುವ ಯಾವ ಸಿನಿಮಾ ಕೂಡ ಕಳಪೆ ಎನಿಸಿಕೊಂಡಿಲ್ಲ. ಕೆಲವು ಸಿನಿಮಾಗಳು ಬಾಕ್ಸ್ ಆಫೀಸ್ ಲೆಕ್ಕಾಚಾರದಲ್ಲಿ ಹಿಂದೆ ಬಿದ್ದಿರಬಹುದು, ಆದರೆ ಅವರ ಸಿನಿಮಾಗಳಿಗಾಗಿಯೇ ಕಾಯುವ ಒಂದು ದೊಡ್ಡ ವರ್ಗವಿದೆ. ಈ ಹಿಂದೆ ಭಟ್ರು ನಿರ್ದೇಶಿಸಿದ್ದ ಗರಡಿ ಸಿನಿಮಾ ಅವರ ಎಂದಿನ ಶೈಲಿಯ ಸಿನಿಮಾ ಅಲ್ಲ. ಆದರೆ ಈ ಬಾರಿ ಕರ್ನಾಟಕ ದಮನಕ ಚಿತ್ರದಲ್ಲಿ ಭಟ್ರು ಕೈರುಚಿ ಜಾಸ್ತಿನೇ ಇದೆ ಎನ್ನುವ ಮಾತುಗಳು ಗಾಂಧಿನಗರದ ಗಲ್ಲಿಗಳಿಂದ ಕೇಳಿ ಬರ್ತಾ ಇದೆ. ಇಲ್ಲಿ ಕಾಮಿಡಿ, ರೊಮ್ಯಾನ್ಸ್, ಆಕ್ಷನ್ ಮತ್ತು ಎಮೋಷನ್ಗಳನ್ನ ಭಟ್ರು ಹದವಾಗಿ ಮಿತವಾಗಿ ಬಳಸಿ ಮಾರ್ಚ್ 8ಕ್ಕೆ ಪ್ರೇಕ್ಷಕರಿಗೆ ಬಡಿಸಲು ತಯಾರಾಗಿದ್ದಾರೆ. ಭಯಂಕರ ಡೌಟ್ ಐತಿ. ನಂಬಿಕೆನೇ ಜೀವನ ಅಂತ ಯಾವನೊಬ್ಬ ಮಹಾನ್ ಬೇವರ್ಸಿ ಹೇಳೋನು. ಈಗಾಗಲೇ ಹಾಡು ಮತ್ತು ಟೀಸರ್ಗಳನ್ನ ಟೇಸ್ಟ್ ನೋಡಿ ಅಂತ ಪ್ರೇಕ್ಷಕರ ಕೈಗೆ ಹೊಟ್ಟಿದ್ದಾರೆ. ಸದ್ಯಕ್ಕೆ ಈ ರುಚಿ ಪ್ರೇಕ್ಷಕ ಪ್ರಭುಗಳಿಗೆ ಹಿಡಿಸಿದ್ದು. ಇನ್ನೇನಿದ್ರು ಫುಲ್ ಮೀಲ್ಸ್ ಮೇಯಲು ಮಾರ್ಚ್ 8ಕ್ಕೆ ಅಭಿಮಾನಿ ದೇವರುಗಳು ಚಿತ್ರಮಂದಿರಗಳಿಗೆ ಸರತಿ ಸಾಲಿನಲ್ಲಿ ನುಗ್ಗಲಿದ್ದಾರೆ. ಕರ್ನಾಟಕ ದಮನಕ ಕೇವಲ ಕಾಮಿಡಿ ಸಿನಿಮಾ ಅಲ್ಲವೇ ಅಲ್ಲ, ಇಲ್ಲಿ ಹಾಸ್ಯದ ಜೊತೆಗೆ ವಿಡಂಬನೆ ಕೂಡ ಇದೆ. ಕರ್ನಾಟಕ ಮತ್ತು ದಮನಕ ಇಬ್ಬರು ಸೇರಿಕೊಂಡು ಏನೆಲ್ಲ ಅವಾಂತರಗಳನ್ನ ಸೃಷ್ಟಿ ಮಾಡ್ತಾರೆ ಮತ್ತು ಹೇಗೆಲ್ಲ ಸುಳ್ಳುಗಳನ್ನ ಸತ್ಯ ಮಾಡ್ತಾರೆ, ಸತ್ಯಗಳನ್ನ ಹೇಗೆ ಸುಳ್ಳು ಮಾಡ್ತಾರೆ ಅನ್ನೋದನ್ನ ಪೂರ್ತಿಯಾಗಿ ತಿಳ್ಕೋಬೇಕಾದ್ರೆ ಮಾರ್ಚ್ 8ರವರೆಗೂ ಕಾಯಲೇಬೇಕು. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ, ರಾಜ್ಯದ, ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.